ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಹುಟ್ಟಿದ ಮಗು 2 ವರ್ಷಗಳವರೆಗೆ ಯಾವ ಭಾಷೆಯನ್ನು ಸದಾ ಕೇಳ್ತಾ ಇರುತ್ತೆ, ಯಾವ ಶಬ್ದಗಳು ಸದಾ ಅದರ ಕಿವಿಯ ಮೇಲೆ ಬೀಳ್ತಾ ಇರುತ್ತೆ, ಅದು ಆ ಮಗುವಿನ ಮಿದುಳಲ್ಲಿ ಒಂದು ಸ್ಥಾನವನ್ನು ಪಡೆದು ಭಾವಭಾಷೆಯಾಗಿ ಮುಂದೆ ಬೆಳೆಯುತ್ತೆ. ಹಾಗಾಗಿ ಶೈಶವದಲ್ಲಿ, ಬಾಲ್ಯದಲ್ಲಿ ಕಲಿತ ಮಾತೃಭಾಷೆ ಏನಿದೆ ಅದು ಹೃದಯದ ಭಾಷೆಯಾಗಿ, ಭಾವದ ಭಾಷೆಯಾಗಿ ಬದುಕನ್ನು ರೂಪಿಸುತ್ತೆ. ಇದರಲ್ಲಿ ಯಾವುದೇ ಅನುಮಾನವಿಲ್ಲ. ನಮ್ಮ ಭಾಷೆ ಕನ್ನಡ ಭಾಷೆಯ ಪರಿಸರದಲ್ಲೇ ನಾವೆಲ್ಲ ಬೆಳೆದಿದ್ದೇವೆ. ಜನನಿ ತಾನೇ ಮೊದಲ ಗುರುವು, ಮನೆಯ ತಾನೇ ಮೊದಲ ಪಾಠಶಾಲೆ ಅಂತ ಕನ್ನಡದಲ್ಲಿ ಕಲಿತಿದ್ದೇವೆ. ಆದರೆ ಯಾಕೋ ಗೊತ್ತಿಲ್ಲ, ಮುಂದೆ ಹೋಗ್ತಾ ಹೋಗ್ತಾ ಕನ್ನಡವನ್ನು ಹಿಂದಕ್ಕೆ ಬಿಟ್ಟು ನಾವು ಇಂಗ್ಲೀಷ್ ವ್ಯಾಮೋಹವನ್ನು ಬೆಳೆಸ್ಕೋತಾ ಇದ್ದೇವೆ. ಇಂಗ್ಲೀಷನ್ನು ಕಲಿಯೋದರಲ್ಲಿ ತಪ್ಪಿಲ್ಲ, ಇಂಗ್ಲೀಷರಿಗಿಂತಲೂ ಚೆನ್ನಾಗಿ ಕಲಿಯೋಣ. ಆದರೆ ಕನ್ನಡ ಭಾಷೆಯನ್ನು ನಾವು ಮರೆಯದೇ ಇರೋಣ. ಈ ಸತ್ಯವನ್ನು ಮನಗಂಡಂಥ ಭಾರತದಿಂದ ಹೊರಗೆ ಇರುವಂಥ ಕನ್ನಡಿಗರು ಯಾರಿದ್ದಾರೆ, ಆ ಕನ್ನಡಿಗರು ತಮ್ಮ ಮಕ್ಕಳಿಗೆ ಆ ವಿದೇಶಿ ಪರಿಸರದಲ್ಲೂ ಕನ್ನಡ ಭಾಷೆಯನ್ನು ಕಲಿಸ್ತಾ ಇರೋದು, ಕನ್ನಡವನ್ನು ಓದೋದಕ್ಕೆ, ಬರೆಯೋದಕ್ಕೆ, ಮಾತನಾಡೋದಕ್ಕೆ ಸರಾಗವಾಗಿ ಬರುವ ರೀತಿಯಲ್ಲಿ ಶಿಕ್ಷಣ ಕೊಡ್ತಾ ಇದ್ದಾರೆ ಕನ್ನಡ ಶಾಲೆಗಳ ಮೂಲಕ. ಅಂತಹ ಪ್ರಮುಖ ಶಾಲೆ ದುಬೈಯಲ್ಲಿದೆ. ಪ್ರಾಚ್ಯ ದೇಶದಲ್ಲಿ ಇರುವಂಥ ಎಲ್ಲ ಕನ್ನಡಿಗರಿಗೆ ಅಂತರ್ಜಾಲದ ಮೂಲಕ ಈ ಕನ್ನಡ ಶಾಲೆಯನ್ನು ವಾರಕ್ಕೆ 2 ದಿನದ ಹಾಗೆ ನಡೆಸ್ಕೊಂಡು ಬರ್ತಾ ಇದೆ. 2014ರಿಂದ ಇವತ್ತಿನವರೆಗೂ ಯಶಸ್ವಿಯಾಗಿ ಬಂದಿರೋ ಈ ಶಾಲೆಯನ್ನು ನಡೆಸ್ತಾ ಇರತಕ್ಕಂಥ ಹಲವು ಜನರಲ್ಲಿ ಕೆಲವರು ಇವತ್ತು ಭಾರತಕ್ಕೆ ಬಂದಿದ್ದಾರೆ. ಬೇಸಿಗೆಯ ರಜೆಗೆಂದು ಆ ಮಕ್ಕಳ ಹೆತ್ತವರ ಹಾಗೂ ಅಜ್ಜಿಯರು ಯಾರಿದ್ದಾರೆ ಅವರು ಕ್ವಿಜ್ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇವತ್ತಿನ ಸ್ಪರ್ಧೆಯಲ್ಲಿ ಯಾರು ಭಾಗವಹಿಸ್ತಾ ಇದ್ದಾರೆ ಅವರ ಪರಿಚಯ ಮಾಡಿಕೊಂಡು ಕಾರ್ಯಕ್ರಮ ಮುಂದುವರಿಸೋಣ. ಮೊದಲ ಸ್ಪರ್ಧಿ. ನನ್ನ ಹೆಸರು ಸರಳ. ನನ್ನ ಮಗಳು, ಮೊಮ್ಮಗಳು, ಅಳಿಯ ಎಲ್ಲ ಶಾರ್ಜಾದಲ್ಲಿ ವಾಸವಾಗಿದ್ದಾರೆ. ನಾನು ಮೂಲತಃ ಮೈಸೂರಿನವಳು, ಆದರೆ ಈಗ ಬೆಂಗಳೂರಿನಲ್ಲಿ ವಾಸವಾಗಿದ್ದೇನೆ. ಸರಳ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ನಮಸ್ಕಾರ. ನನ್ನ ಹೆಸರು ಚಂದ್ರಶೇಖರ್. ನಾನು 20 ವರ್ಷ UAEಯಲ್ಲಿ ನನ್ನ ಕರ್ಮಭೂಮಿಯಿಂದ ಈಗ ಥಾಯ್ಲ್ಯಾಂಡ್ಗೆ ಬಂದು ನೆಲೆಸಿದ್ದೇನೆ. ಈ ಕನ್ನಡ ಪಾಠಶಾಲೆಯಲ್ಲಿ ನಾನು ಒಂದು ಅಳೆಲು ಸೇವೆ ಸಲ್ಲಿಸ್ತಾ ಇದ್ದೇನೆ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗ್ತಾಯಿದೆ. ಬಹಳ ಸಂತೋಷ ಚಂದ್ರಶೇಖರ್ ಅವರೇ, ನಮಗೂ ಸಹ ಹೆಮ್ಮೆ ನಿಮ್ಮ ಕೆಲಸವನ್ನು ನೋಡಿ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂರನೆಯ ಸ್ಪರ್ಧಿ. ನಮಸ್ಕಾರ. ನಾನು ಚಂದ್ರಕಲಾ ಆರಾಧ್ಯ ಅಂತ. ನಾನು ಮೂಲತಃ ಜೀವನ ವಿಮೆ ನನ್ನ ವೃತ್ತಿ ಮಾಡ್ತಾ ಇದ್ದೀನಿ. ಮತ್ತು ನನಗೆ ದುಬೈಯಿಂದ ರಾಜೇಶ್ವರಿ ನಂದೀಶ್ವರ್ ಮತ್ತು ರೂಪಾ ಶಶಿಧರ್ ಅವರು ನನ್ನ ಸ್ನೇಹಿತರು. ಅವರ ಪರವಾಗಿ ನಾನು ಇಲ್ಲಿ ಅವರ ಕಾರ್ಯಕ್ರಮಗಳಿಗೆ ಒಗ್ಗೂಡೋದಕ್ಕೆ ಇಲ್ಲಿದ್ದೀನಿ. ಬಹಳ ಸಂತೋಷ ಚಂದ್ರಕಲಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರೂ ಸಿದ್ಧವಾಗಿದ್ದರೆ ಕಾರ್ಯಕ್ರಮವನ್ನು ಆರಂಭಿಸೋಣ. ಮೊದಲ ಪ್ರಶ್ನೆಯನ್ನು ಸರಳಾ ಅವರಿಗೆ ಕೇಳ್ತಾ ಇದ್ದೇವೆ. ಸರಳಾ ಅವರೇ, ವಿಸ್ತೀರ್ಣದಲ್ಲಿ ಭಾರತ ದೇಶದ ಅತಿ ದೊಡ್ಡ ರಾಜ್ಯ ಯಾವುದು ಅಂತ ತಿಳ್ಕೋಬೇಕಾಗಿದೆ. 4 ಆಯ್ಕೆಗಳನ್ನು ತಮಗೆ ಕೊಡ್ತಾ ಇದ್ದೇನೆ. ಮಹಾರಾಷ್ಟ್ರ, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ರಾಜಸ್ಥಾನ. ರಾಜಸ್ಥಾನ ಅನ್ನೋದು ಸರಿಯಾದ ಉತ್ತರ. ಈ ಉತ್ತರವನ್ನು ಸರಳ ಅವರು ಕೊಟ್ಟಿದ್ದಾರೆ. ವೇದಗಳಲ್ಲೇನಿದೆ ಎನ್ನುವ ಈ ಒಂದು ಪುಸ್ತಕ ಯಡಗುಡ್ಡೆ ಚಂದ್ರಶೇಖರ ಐತಾಳ್ ಬರೆದಿರುವಂಥದ್ದು. ಈ ಪುಸ್ತಕವನ್ನು ಸರಳ ಅವರಿಗೆ ಕೊಡ್ತಾ ಇದ್ದೇವೆ. ಮುಂದಿನ ಪ್ರಶ್ನೆ ಚಂದ್ರಶೇಖರ್ ಅವರಿಗೆ ಕೇಳ್ತಾ ಇದ್ದೇವೆ. 1942ರಲ್ಲಿ ಮಹಾತ್ಮ ಗಾಂಧೀಜಿಯು ಯಾವ ಚಳುವಳಿಯ ಸಂದರ್ಭದಲ್ಲಿ ಮಾಡು ಇಲ್ಲವೇ ಮಡಿ, ಡೂ ಆರ್ ಡೈ ಎನ್ನುವ ಕರೆಯನ್ನು ನೀಡಿದರು ಅಂತ ತಿಳ್ಕೋಬೇಕಾಗಿದೆ. ಆಯ್ಕೆಗಳು:
ಅಸಹಕಾರ ಚಳುವಳಿ, ಉಪ್ಪಿನ ಸತ್ಯಾಗ್ರಹ, ಕ್ವಿಟ್ ಇಂಡಿಯಾ ಚಳುವಳಿ, ಚೌರಿ ಚೌರಾ ಘಟನೆ. ಚೌರಿ ಚೌರಾ ಘಟನೆ. ಸರಳ ಅವರು ಕ್ವಿಟ್ ಇಂಡಿಯಾ ಚಳುವಳಿ. ಕ್ವಿಟ್ ಇಂಡಿಯಾ ಅಂತ ತಾವೇನು ಉತ್ತರವನ್ನು ಕೊಟ್ಟಿದ್ದೀರಿ, ಆ ಉತ್ತರ ಸರಿಯಾಗಿದೆ. ತಮಗೆ ಭಾರತದ ಮಹಿಳಾ ಮುಖ್ಯಮಂತ್ರಿಗಳು ಎನ್ನುವ ಈ ಒಂದು ಪುಸ್ತಕವನ್ನು ಕೊಡ್ತಾ ಇದ್ದೇವೆ. 1942 ಆಗಸ್ಟಲ್ಲಿ ಮುಂಬೈಯಲ್ಲಿ ನಡೆದಂಥ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧಿವೇಶನ ಏನಿರುತ್ತೆ, ಆ ಅಧಿವೇಶನದಲ್ಲಿ ಈ ಕ್ವಿಟ್ ಇಂಡಿಯಾ ಚಳವಳಿಯ ಒಂದು ಆರಂಭವನ್ನು ಅಲ್ಲಿ ಮಾಡ್ತಾರೆ. ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಅನ್ನೋ ಹೆಸರಲ್ಲಿ ಇದು ಕರ್ನಾಟಕದಲ್ಲಿ ಬಹಳ ಪ್ರಸಿದ್ಧವಾಗಿ ಜಾರಿಗೆ ಬರುತ್ತೆ. ಅದರ ಫಲವಾಗಿ ಮುಂದೆ ಬ್ರಿಟಿಷರು ಭಾರತವನ್ನು ಬಿಡಲೇಬೇಕಾದ ಸ್ಥಿತಿ ಇವತ್ತಲ್ಲ ನಾಳೆ ಬರುತ್ತೆ ಅಂತ ಮಾನಸಿಕವಾಗಿ ಅವರು ಸಿದ್ಧರಾಗ್ತಾರೆ ಭಾರತವನ್ನು ಬಿಡೋದಕ್ಕೆ. ಈಗ ಪ್ರಶ್ನೆ ನೇರವಾಗಿ ಬರ್ತಾ ಇದೆ ಚಂದ್ರಕಲಾ ಅವರಿಗೆ. ಚಂದ್ರಕಲಾ ಅವರೇ, ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂತ ತಿಳ್ಕೋಬೇಕಾಗಿದೆ. ಬಿಂದುಸಾರ, ಚಾಣಕ್ಯ, ಅಶೋಕ, ಚಂದ್ರಗುಪ್ತ. ಯಾವುದು ಸರಿಯಾದ ಉತ್ತರ? ಚಂದ್ರಗುಪ್ತ ಸರಿಯಾದ ಉತ್ತರ. ಚಂದ್ರಗುಪ್ತ ಮೌರ್ಯ ಅಂತ ನಾವು ಕರೀತೇವೆ. ಈ ಉತ್ತರ ಸರಿಯಾಗಿದೆ. ಸರಳ ರಾಮಾಯಣ ಎನ್ನುವ ಪುಸ್ತಕ ನರಸಿಂಹಮೂರ್ತಿ ಬರೆದಿರುವಂಥದ್ದು. ಈ ಪುಸ್ತಕವನ್ನು ಚಂದ್ರಕಲಾ ಅವರಿಗೆ ಕೊಟ್ಟಿದ್ದೇವೆ. ಚಂದ್ರಗುಪ್ತ ಮೌರ್ಯ ಹೇಗೆ ಚಾಣಕ್ಯನ ಸಹಕಾರದಿಂದ ನಂದ ಸಾಮ್ರಾಜ್ಯವನ್ನು ಸಂಪೂರ್ಣವಾಗಿ ನಾಶ ಮಾಡಿ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ಅನ್ನೋ ವಿಚಾರ ನಮಗೆ ಗೊತ್ತಿರುವಂಥದ್ದು. ಅದರಲ್ಲೂ ಕೌಟಿಲ್ಯ ಅನ್ನೋ ಹೆಸರನ್ನು ಪಡೆದಿರುವಂಥ ಚಾಣಕ್ಯ ಏನು ಅರ್ಥಶಾಸ್ತ್ರವನ್ನು ಬರೆದಿದ್ದಾನೆ, ಆ ಅರ್ಥಶಾಸ್ತ್ರವನ್ನು ಮೊದಲ ಬಾರಿಗೆ ಬಳಸಿದಂಥ ಚಂದ್ರಗುಪ್ತ ಬಹು ವಿಸ್ತಾರವಾದ ಸಾಮ್ರಾಜ್ಯವನ್ನು, ಬಹುಶಃ ಇಡೀ ಭಾರತದಲ್ಲಿ ಮೊದಲ ಬಾರಿಗೆ ಅಷ್ಟು ದೊಡ್ಡ ಬೃಹತ್ ಸಾಮ್ರಾಜ್ಯ ರೂಪುಗೊಂಡದ್ದು ಚಂದ್ರಗುಪ್ತನ ಕಾಲದಲ್ಲಿ. ಹಾಗಾಗಿ ಚಂದ್ರಗುಪ್ತ ಮೌರ್ಯನಿಗೆ ಮತ್ತು ಚಾಣಕ್ಯರಿಗೆ ನಾವು ಕೃತಜ್ಞರಾಗಿರಬೇಕಾಗುತ್ತೆ. ಇವತ್ತಿಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪರಾಮರ್ಶೆಗೆ ಒಳಗಾಗ್ತಾ ಇರತಕ್ಕಂಥ ಆರ್ಥಿಕ ಗ್ರಂಥಗಳಲ್ಲಿ ಈ ಅರ್ಥಶಾಸ್ತ್ರವು ಪ್ರಮುಖ ಸ್ಥಾನವನ್ನು ಪಡೆದಿದೆ ಅನ್ನೋದನ್ನು ಮರೆಯೋ ಹಾಗಿಲ್ಲ. ಈಗ ಪ್ರಶ್ನೆ ಸರಳ ಅವರಿಗೆ ಕೇಳ್ತಾ ಇದ್ದೇವೆ. ಭಾರತೀಯ ಬಾಹ್ಯಾಕಾಶ ಸಂಶೋಧನೆಯ ಸಂಸ್ಥೆಯು ಇಸ್ರೋ, ಇದರ ಪ್ರಧಾನ ಕಚೇರಿ ಎಲ್ಲಿದೆ ಅಂತ ತಿಳ್ಕೋಬೇಕು. ಆಯ್ಕೆಗಳು: ಬೆಂಗಳೂರು, ಮುಂಬೈ, ಹೊಸದೆಹಲಿ, ಹೈದರಾಬಾದ್. ಬೆಂಗಳೂರು ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ತಮಗೆ ಎನ್ ನರಸಿಂಹಯ್ಯ ಬರೆದ ಪತ್ತೇದಾರಿ ಕಾದಂಬರಿ ಯಂತ್ರ ಮಂತ್ರ ತಂತ್ರ ಈ ಒಂದು ಪುಸ್ತಕವನ್ನು ಸರಳ ಅವರಿಗೆ ಕೊಡ್ತಾ ಇದ್ದೇವೆ. ಇಸ್ರೋ ಸಂಸ್ಥೆ ನಮಗೆಲ್ಲ ಗೊತ್ತಿರೋ ಹಾಗೆ ಅದರ ಪ್ರಧಾನ ಕಚೇರಿ ಬೆಂಗಳೂರಲ್ಲಿದೆ. ಹಾಗೆಯೇ ಉಪಗ್ರಹಕ್ಕೆ ಸಂಬಂಧಪಟ್ಟಂಥ ಪ್ರಮುಖ ಕೇಂದ್ರಗಳು ನಮ್ಮಲ್ಲೇ ಉಂಟು. ಭಾರತದ ವಿವಿಧ ಭಾಗಗಳಲ್ಲಿ ಇಸ್ರೋ ಸಂಸ್ಥೆಯ ಬೇರೆ ಬೇರೆ ಕಚೇರಿಗಳು ಒಂದೊಂದು ಕಡೆ ಉಂಟು. ಹಾಗೆಯೇ ಉಪಗ್ರಹಗಳನ್ನು ನಿಯಂತ್ರಿಸುವ ಕೇಂದ್ರ ಏನಿದೆ ಅದು ಕರ್ನಾಟಕದ ಹಾಸನದಲ್ಲಿದೆ ಅನ್ನೋದನ್ನು ನಾವು ಸ್ಮರಿಸ್ಕೋಬಹುದು. ಈಗ ಪ್ರಶ್ನೆ ಬರ್ತಾ ಇದೆ ಚಂದ್ರಶೇಖರ್ ಅವರಿಗೆ. ಭಾರತದ ಉಕ್ಕಿನ ಮನುಷ್ಯ, ಐರನ್ ಮ್ಯಾನ್ ಆಫ್ ಇಂಡಿಯಾ ಎಂದು ಹೆಸರಾದ ನಾಯಕ ಯಾರು? ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಭಾಯಿ ಪಟೇಲ್, ಸುಭಾಷ್ ಚಂದ್ರ ಬೋಸ್, ಮಹಾತ್ಮ ಗಾಂಧಿ. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅನ್ನೋ ಉತ್ತರ ಸರಿಯಾಗಿದೆ. ಚಂದ್ರಶೇಖರ್ ಈ ಉತ್ತರವನ್ನು ಕೊಟ್ಟಿದ್ದಾರೆ. BLR 0 ಮತ್ತು ಬೈನರಿ ಸೈಬರ್ ಕ್ರೈಮ್ ಪತ್ತೇದಾರಿ ಕಾದಂಬರಿ ಅಂತೆ ಸುಚೇತಾ ಗೌತಮ್ ಅವರು ಬರೆದಿದ್ದಾರೆ. ಹೊಸ ಕಾದಂಬರಿ, ಅಪರೂಪದ ಕಾದಂಬರಿ ಚಂದ್ರಶೇಖರ್ ಅವರಿಗೆ ಕೊಟ್ಟಿದ್ದೇವೆ. ಆಟೋವಾನ್ ಬಿಸ್ಮಾರ್ಕ್ ಅಂತ ಒಬ್ಬ ವ್ಯಕ್ತಿ ಇದ್ದ ಯುರೋಪಲ್ಲಿ. ಅವನನ್ನು ಐರನ್ ಮ್ಯಾನ್ ಅಂತ ಕರೀತಾ ಇದ್ದರು. ಯಾಕಂದರೆ ಆತ ಯಾವ ನಿರ್ಣಯವನ್ನು ತಗೋತಿದ್ದ, ಯೋಚನೆ ಮಾಡಿ ತಗೋತಿದ್ದ ಮತ್ತು ಆ ನಿರ್ಣಯವನ್ನು ಜಾರಿಗೆ ತರೋದಕ್ಕೆ ಶತಾಯುಗತಾಯೂ ಆತ ಪ್ರಯತ್ನಿಸ್ತಾ ಇದ್ದ, ಯಶಸ್ವಿ ಆಗ್ತಾ ಇದ್ದ. ಅಂತಹ ಗುಣವನ್ನು ಪಟೇಲ್ ಅವರು ಮೈಗೂಡಿಸ್ಕೊಂಡಿದ್ದರು. ಪಟೇಲ್ ಅವರು ಮನಸ್ಸು ಮಾಡಿದ್ದಕ್ಕೆ ಇವತ್ತು ಇಡೀ ಭಾರತ ಸಮಗ್ರವಾಗಿ ನಮಗೆ ದೊರೆತಿದೆ. ಇಲ್ಲದೆ ಹೋಗಿದರೆ
ಹೈದರಾಬಾದ್ ಸಂಸ್ಥಾನ ಒಂದು ಕಡೆ, ಮತ್ತೊಂದು ಸಂಸ್ಥಾನ, ಹೀಗೆ ಹಲವು ಸಂಸ್ಥಾನಗಳಾಗಿ ಒಡೆದು ಹೋಗುವ ಸಾಧ್ಯತೆ ಇತ್ತು. ಎಲ್ಲವನ್ನು ಒಂದು ಛತ್ರದ ಅಡಿ ಎಷ್ಟು ಅಡ್ಡಿ ಆತಂಕಗಳು ಬರುತ್ತೆ ಎಲ್ಲವನ್ನೂ ನಿಗ್ರಹಿಸಿ ಮುಂದಕ್ಕೆ ನಡೀತಾರೆ ಪಟೇಲರು. ಹಾಗಾಗಿ ಅವರನ್ನು ಭಾರತದ ಉಕ್ಕಿನ ಮನುಷ್ಯ ಅಂತ ಕರೆದದ್ರಲ್ಲಿ ಯಾವುದೇ ಅತಿಶಯೋಕ್ತಿ ಇಲ್ಲ. ಮುಂದಿನ ಪ್ರಶ್ನೆ ಕೇಳ್ತಾ ಇದ್ದೇವೆ ಚಂದ್ರಕಲಾ ಅವರಿಗೆ. ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿ ಯಾವುದು? ಅಕ್ವಾಟಿಕ್ ಅನಿಮಲ್ ಅಂತೀವಿ, ಜಲಚರ ಪ್ರಾಣಿ ಅಂತ ಹೇಳ್ತೀವಿ. ಅದು ಯಾವುದು ಅಂತ ತಿಳ್ಕೋಬೇಕಾಗಿದೆ. ಆಯ್ಕೆಗಳು: ನೀಲಿ ತಿಮಿಂಗಲ, ಶಾರ್ಕ್, ಡಾಲ್ಫಿನ್, ಮೊಸಳೆ. ನೀಲಿ ತಿಮಿಂಗಳ. ನೀಲಿ ತಿಮಿಂಗಲ ಅಂತ ಹೇಳ್ತಾ ಇದ್ದಾರೆ ಚಂದ್ರಕಲಾ ಅವರು. ಸರಳ ಅವರೇ? ಡಾಲ್ಫಿನ್. ಡಾಲ್ಫಿನ್ ಅಂತ ಸರಳ ಅವರು ಹೇಳ್ತಾ ಇದ್ದಾರೆ. ಡಾಲ್ಫಿನ್ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಈ ಉತ್ತರವನ್ನು ಸರಳ ಅವರು ಕೊಟ್ಟಿದ್ದಾರೆ. ಜಗದೀಶ ಶರ್ಮ ಸಂಪ ಬರೆದ ಮಹಾಭಾರತ ಅನ್ವೇಷಣೆ, ನಿಮ್ಮ ಪ್ರಶ್ನೆ, ಸಂಪ ಉತ್ತರ, ಈ ಒಂದು ವಿಚಾರ ಪ್ರಚೋದಕ ಕೃತಿಯನ್ನು ಕೊಡ್ತಾ ಇದ್ದೇವೆ. ಮಹಾಭಾರತವನ್ನು ಗಣಪತಿ ಬರ್ಕೊಂಡ, ವ್ಯಾಸ ಮಹರ್ಷಿಗಳು ಹೇಳಿದರು ಅಂತ ನಂಬ್ತೇವೆ. ಆದರೆ ಸಂಪ ಹೇಳ್ತಾರೆ ಅದು ಒಂದು ಕಥೆ ಮಾತ್ರ. ವಾಸ್ತವದಲ್ಲಿ ವ್ಯಾಸ ಮಹರ್ಷಿಗಳು ಹೇಳಿದ ಕಥೆಯನ್ನು ಅವರ ಶಿಷ್ಯರಲ್ಲಿ ಯಾರೋ ಒಬ್ಬರು ಬರೆದಿರಬೇಕು ಅನ್ನೋ ಅಭಿಪ್ರಾಯವನ್ನು ಅವರು ಪಾಂಡಿತ್ಯಪೂರ್ಣವಾಗಿ ವ್ಯಕ್ತಪಡಿಸ್ತಾರೆ. ಹಾಗಾಗಿ ಮಹಾಭಾರತಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಹೊಸ ಹೊಳಹುಗಳನ್ನು ಪಡೆಯಬಹುದು ಈ ಪುಸ್ತಕದಿಂದ. ಈ ಪುಸ್ತಕವನ್ನು ಸರಳ ಅವರಿಗೆ ಕೊಡ್ತಾ ಇದ್ದೇವೆ. ಮುಂದಿನ ಪ್ರಶ್ನೆ: ಪಂಜಾಬಲ್ಲಿ ಸಿಖ್ಖರಿಂದ ಹೊಸ ವರ್ಷ ಹಾಗೂ ಸುಗ್ಗಿಯ ಸಂಕೇತವಾಗಿ ಆಚರಿಸುವ ಹಬ್ಬ ಯಾವುದು ಅಂತ ತಿಳ್ಕೋಬೇಕಾಗಿದೆ. ಆಯ್ಕೆಗಳನ್ನು ಕೊಡ್ತಾ ಇದ್ದೇನೆ. ಗುರು ಪರಬ್, ಬೈಶಾಖಿ, ಲೋಹ್ರಿ, ಛತ್ ಪೂಜಾ. ಛತ್ ಪೂಜಾ. ಛತ್ ಪೂಜಾ. ಚಂದ್ರಶೇಖರ್? ಬೈಸಾಖಿ. ಬೈಶಾಖಿ. ಛತ್ ಪೂಜಾ, ಬೈಶಾಖಿ. ಬೈಶಾಖಿ ಸರಿಯಾದ ಉತ್ತರ. ವೈಶಾಖ ಮಾಸದಲ್ಲಿ ಬರುವ ವೈಶಾಖಿ ಅನ್ನೋ ಉಚ್ಚಾರಣೆ ಏನಿದೆ ಅದು ಬ ಆಗಿ ಪರಿವರ್ತನೆಯಾಗಿ ಅದು ಬೈಶಾಖಿ ಅನ್ನೋ ಹೆಸರನ್ನು ಗಳಿಸಿದೆ. ಚಂದ್ರಶೇಖರ್ ಅವರಿಗೆ ರಾಮಾಯಣದ ಅಂತರಂಗ ಡಾಕ್ಟರ್ ನಾ ಸೋಮೇಶ್ವರ ಬರೆದಂಥ ಪುಸ್ತಕ ಕೊಡ್ತಾ ಇದ್ದೇನೆ ಚಂದ್ರಶೇಖರ್ ಅವರಿಗೆ. ಸಿಖ್ಖರ ಖಾಲ್ಸಾ ಪಂಥದ ಸ್ಥಾಪನಾ ದಿನಾನೂ ಸಹ ಆಗಿದೆ. ಖಾಲ್ಸಾ ಪಂಥ ಅಂತ ಏನು ಸಿಖ್ಖರು ಪರಿಪಾಲಿಸ್ತಾ ಇದ್ದಾರೆ, ಆ ಪಂಥದ ಸ್ಥಾಪನಾ ದಿನವೂ ಹೌದು, ಜೊತೆಗೆ ಸುಗ್ಗಿಯ ದಿನವೂ ಹೌದು. ಹಾಗಾಗಿ ಎರಡು ರೀತಿಯಲ್ಲಿ ಅವರಿಗೆ ಈ ಹಬ್ಬ ಪ್ರಮುಖ ಹಬ್ಬ ಆಗಿದೆ. ಈಗ ನೇರ ಪ್ರಶ್ನೆ ಚಂದ್ರಶೇಖರ್ ಅವರಿಗೆ ಬರಬೇಕಲ್ವಾ? ಕರ್ನಾಟಕದ ಪ್ರಸಿದ್ಧ ಜಾನಪದ ನೃತ್ಯ ಕಲೆ ಯಾವುದು? ಯಕ್ಷಗಾನ, ಭಾಂಗ್ರಾ, ಗೊರವರ ಕುಣಿತ, ಕಂಸಾಳೆ. ಯಕ್ಷಗಾನ. ಯಕ್ಷಗಾನ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಈ ಉತ್ತರವನ್ನು ಚಂದ್ರಶೇಖರ್ ಕೊಟ್ಟಿದ್ದಾರೆ. ಶ್ರೀ ಅರವಿಂದ ಕೋ ಚನ್ನಬಸಪ್ಪ ಅವರು ಬರೆದಂಥ ಪುಸ್ತಕ. ಈ ಪುಸ್ತಕವನ್ನು ಚಂದ್ರಶೇಖರ್ ಅವರಿಗೆ ಕೊಟ್ಟಿದ್ದೇವೆ. ಯಕ್ಷಗಾನವು ವಿಶೇಷವಾಗಿ ಕರ್ನಾಟಕದ ಕರಾವಳಿ ಮತ್ತು ಮಲೆನಾಡು ಪ್ರದೇಶಗಳಲ್ಲಿ ಜನಪ್ರಿಯವಾಗಿದೆ. ವಿಶಿಷ್ಟ ವೇಷಭೂಷಣ, ತಾಳ, ನಯ, ನೃತ್ಯದೊಂದಿಗೆ ಇದು ಆಕರ್ಷಿಸುತ್ತೆ. ವಿಶೇಷ ಏನು ಅಂದರೆ ಯಕ್ಷಗಾನದಲ್ಲಾಗಲಿ ಅದರ ಸ್ಥಾವರ ರೂಪವಾದ ತಾಳಮದ್ದಲೆಯಲ್ಲಾಗಲಿ ಲಿಖಿತ ಸಂಭಾಷಣೆ ಇರೋಲ್ಲ. ನಾಟಕ ಅಂದುಕೊಳ್ಳೆ ನಾಟಕಕಾರ ಸಂಭಾಷಣೆಯನ್ನು ಬರೆದಿರ್ತಾನೆ, ಅದನ್ನೇ ಹೇಳಬೇಕು ನಟ. ಇಲ್ಲಿ ಆ ನಿಯಮ ಇಲ್ಲ. ರಾಮಾಯಣ, ಮಹಾಭಾರತ ಎಲ್ಲ ಪುರಾಣಗಳನ್ನು ತಿಳಿದಂಥ ಕಲಾವಿದ ಯಾವನಿರ್ತಾನೆ ಆ ಸಂದರ್ಭಕ್ಕೆ ತಕ್ಕ ಹಾಗೆ ಸ್ಥಳದಲ್ಲಿಯೇ ಆಶುಭಾಷಣ ಮಾಡುವ ರೀತಿಯಲ್ಲಿ ಸಂಭಾಷಣೆಯನ್ನು ಒಪ್ಪಿಸ್ತಾ ಹೋಗ್ತಾನೆ. ಅನೇಕ ಸಂದರ್ಭಗಳಲ್ಲಿ ಇಬ್ಬರು ಘಟಾನುಘಟಿ ಕಲಾವಿದರು ನಿಂತು ಅಂತ ಹೇಳ್ತಂದರೆ ಅವರಿಬ್ಬರ ನಡುವೆ ನಡೆಯುವ ಸಂಭಾಷಣೆ ಏನಿದೆ ಅದು ಅದ್ಭುತವಾದದ್ದು. ಉದಾಹರಣೆಗೆ ಕೃಷ್ಣ ದುರ್ಯೋಧನ ಅಥವಾ ರಾವಣ ರಾಮ ಇವರ ನಡುವೆ ನಡೆಯುವ ಸಂಭಾಷಣೆ ಮತ್ತು ಧಾರ್ಮಿಕ ವಿಶ್ಲೇಷಣೆ ಅವನ ಬುದ್ಧಿಶಕ್ತಿಯನ್ನು ತೋರಿಸೋದ್ರ ಜೊತೆಗೆ ನಮಗೂ ಅನೇಕ ಒಳನೋಟಗಳನ್ನು ಕೊಡುತ್ತೆ. ಹಾಗಾಗಿ ಯಕ್ಷಗಾನ ಮತ್ತು ತಾಳಮದ್ದಳೆ ಅದೊಂದು ಸಂಚಾರಿ ಮತ್ತು ಜೀವಂತ ಶಾಲೆ ಅಂತ ಹೇಳಿದ್ರೆ ತಪ್ಪಿಲ್ಲ. ಮುಂದಿನ ಪ್ರಶ್ನೆ:
ಚಂದ್ರಕಲಾ ಅವರಿಗೆ ಕೇಳ್ತಾ ಇದ್ದೇವೆ. ಭಾರತೀಯ ವಾಯುಪಡೆ ದಿನವನ್ನು ಏರ್ಫೋರ್ಸ್ ಡೇನ ಯಾವಾಗ ಆಚರಿಸ್ತೇವೆ ಅಂತ ತಿಳ್ಕೋಬೇಕು. ಮೇ 11, ಅಕ್ಟೋಬರ್ 8, ಡಿಸೆಂಬರ್ 16 ಹಾಗೂ ಜನವರಿ 26. ಜನವರಿ 26. ಜನವರಿ 26 ಅಂತ ಹೇಳ್ತಾ ಇದ್ದಾರೆ ಚಂದ್ರಕಲಾ. ಮೇ 11. ಮೇ 11 ಅಂತ ಹೇಳ್ತಾ ಇದ್ದಾರೆ, ಆದರೆ ಸರಿಯಾದ ಉತ್ತರ ಅಕ್ಟೋಬರ್ 8 ಆಗಿತ್ತು. ಭಾರತೀಯ ವಾಯುಪಡೆಯನ್ನು 1932ನೇ ಇಸವಿಯಲ್ಲಿ ಬ್ರಿಟಿಷರು ಆರಂಭಿಸ್ತಾರೆ. ಅದು ಆರಂಭವಾದ ದಿನ ಅಕ್ಟೋಬರ್ 8. ಹಾಗಾಗಿ ಅಂದಿನಿಂದ ಸ್ವಾತಂತ್ರ್ಯ ಪೂರ್ವ ಭಾರತದಿಂದ ಸ್ವಾತಂತ್ರ್ಯ ಭಾರತಕ್ಕೆ, ಸ್ವಾತಂತ್ರ್ಯೋತ್ತರ ಭಾರತಕ್ಕೆ ಆ ವಾಯುಪಡೆ ಮುಂದುವರಿಯೋ ಕಾರಣ ಆರಂಭವಾದ ಆ ದಿನ ಅಕ್ಟೋಬರ್ 8 ಏನಿದೆ ಅದನ್ನೇ ಉಳಿಸಿಕೊಂಡು ಇವತ್ತು ವಾಯುಪಡೆಯ ದಿನಾಚರಣೆಯನ್ನಾಗಿ ಅವರು ಆಚರಿಸ್ತಾ ಇದ್ದಾರೆ. ನೇರ ಪ್ರಶ್ನೆ ಬರ್ತಾ ಇದೆ ಸರಳ ಅವರಿಗೆ. ಭಾರತದ ಮೊದಲ ಬಣ್ಣದ ಸಂಪೂರ್ಣ ಸ್ವದೇಶಿ ನಿರ್ಮಿತ ಚಲನಚಿತ್ರ ಯಾವುದು? ಸತ್ಯ ಕಲರ್ ಫಿಲಮ್ ಯಾವುದು ಅಂತ. ಭಾರತದ್ದು, ಕರ್ನಾಟಕದ ಕೇಳ್ತಾ ಇಲ್ಲ. ಆಯ್ಕೆಗಳು ಕೊಡ್ತೇನೆ. ಕಿಸಾನ್ ಕನ್ಯಾ, ಮದರ್ ಇಂಡಿಯಾ, ಝಾನ್ಸಿ ಕಿ ರಾಣಿ, ಅಲಂ ಅರ. ಅಲಮಾರ. ಅಲಮರ ಹೌದಾ ಚಂದ್ರಶೇಖರ್? ಅಲ್ಲ, ಮದರ್ ಇಂಡಿಯಾ. ಮದರ್ ಇಂಡಿಯಾ. ಎರಡೂ ಉತ್ತರಗಳು ತಪ್ಪಾಗಿದೆ. ಕಿಸಾನ್ ಕನ್ಯಾ ಅನ್ನೋದು ಮೊದಲ ಬಾರಿಗೆ ವರ್ಣದಲ್ಲಿ ನಿರ್ಮಾಣವಾದಂಥ ಚಿತ್ರ. ತಾವು ಹೇಳಿದ್ರಿ ಮದರ್ ಇಂಡಿಯಾ ಅಂತ, ಅದರಲ್ಲಿ 1-2 ರೀಲೋ ಬಣ್ಣದಲ್ಲಿ ಬಂದಿದೆ ನಿಜ, ಆದರೆ ಅದು ನಂತರ ಬಣ್ಣವನ್ನು ಸೇರಿಸಿ ಹಚ್ಚಿ ಕಳಿಸಿದ್ದು. ಆದರೆ ಸಂಪೂರ್ಣವಾಗಿ ಬಣ್ಣದಲ್ಲೇ ನಿರ್ಮಾಣವಾದಂಥ ಚಿತ್ರ, ಅದರಲ್ಲೂ ಭಾರತೀಯ ತಂತ್ರಜ್ಞಾನವನ್ನು ಬಳಸಿಕೊಂಡು ಭಾರತದಲ್ಲೇ ನಿರ್ಮಾಣವಾದಂಥ ಬಣ್ಣದ ಚಿತ್ರ. ಇದು ದಾಖಲೆ. ಇದು ಕಿಸಾನ್ ಕನ್ಯಾ ಅಂತ ಆಗುತ್ತೆ. ಅರ್ದೇಶಿರ್ ಇರಾನಿ ಅಂತ ಹೇಳ್ತಾರೆ. 1937ರಲ್ಲಿ ಬಿಡುಗಡೆಯಾಗುತ್ತೆ ಈ ಚಿತ್ರ. ಭಾರತದ ಮೊದಲ ವರ್ಣಚಿತ್ರ ಆಗಿದೆ. ಈಗ ಮುಂದಿನ ಪ್ರಶ್ನೆ ಬರಬೇಕಾದದ್ದು ಚಂದ್ರಶೇಖರ್ ಅವರಿಗೆ. ಭಾರತದಲ್ಲಿ ಆಕಾಶವಾಣಿ ಮತ್ತು ದೂರದರ್ಶನಗಳನ್ನು ಒಳಗೊಂಡ ಸ್ವಾಯತ್ತ ಪ್ರಸಾರ ಭಾರತಿ ಸಂಸ್ಥೆ ಯಾವ ವರ್ಷದಲ್ಲಿ ಆರಂಭವಾಯಿತು ಅಂತ ಹೇಳಬೇಕು. ಆಯ್ಕೆಗಳನ್ನು ಕೊಡ್ತಾ ಇದ್ದೇನೆ. 1990, 1985, 1997, 2001. 1990. 1990 ಹೌದಾ? ಒಂದು ಸಲ ಚಂದ್ರಕಲಾನ್ ಕೇಳಿಬಿಡೋಣ. 97. 97 ಇರಬೇಕು, ಖಚಿತವಾಗಿ ಗೊತ್ತಿಲ್ಲ. ಊಹೆ, ನಿಮ್ಮ ಊಹೆ ಸರಿಯಾಗಿದೆ. 1997 ನವೆಂಬರ್ 23ರಂದು ಈ ಪ್ರಸಾರ ಭಾರತಿ ಸಂಸ್ಥೆ ಜಾರಿಗೆ ಬರುತ್ತೆ. ಆಕಾಶವಾಣಿ, ದೂರದರ್ಶನ ಇವೆಲ್ಲ ಸೇರಿ ಇದೊಂದು ಸ್ವಾಯತ್ತ ಸಂಸ್ಥೆಯಾಗಿ ಇವತ್ತಿನವರೆಗೂ ಕೆಲಸ ಮಾಡ್ತಾ ಇದೆ. ಚಂದ್ರಕಲಾ ಅವರಿಗೆ ಇವತ್ತಿನ ಕೊನೆಯ ಪ್ರಶ್ನೆಯನ್ನು ಕೇಳ್ತಾ ಇದ್ದೇವೆ. ಭಾರತದ ಅತ್ಯಂತ ಜನಪ್ರಿಯ ಸಾಂಪ್ರದಾಯಿಕ ಕ್ರೀಡೆಗಳಲ್ಲಿ ಒಂದಾದ ಕಬಡ್ಡಿ ಲೀಗ್ ಯಾವ ವರ್ಷದಿಂದ ಆರಂಭವಾಯಿತು ಅಂತ ತಿಳ್ಕೋಬೇಕು. 2008, 2014, 2010, 2016. ಕಬಡ್ಡಿ ಲೀಗ್ ಬಹಳ ದೊಡ್ಡ ಪ್ರಮಾಣದಲ್ಲಿ ಹೆಸರನ್ನು ಗಳಿಸಿದೆ. ಭಾರತದಲ್ಲಿ ಯಾವ ವರ್ಷದಲ್ಲಿ ಆರಂಭವಾಯಿತು? 2014. 2014. ಖಚಿತವಾಗಿ ಗೊತ್ತಾ ಅಥವಾ ಸರಳ ಅವ್ರನ್ನ ಕೇಳಬೇಕಾ? ಗೊತ್ತಿದೆ ಅಂದರೆ ಅದನ್ನೇ ನೋಡ್ಬಿಡೋಣ. ಅದೇ ಗೊತ್ತಿದೆ. ಉತ್ತರ ಸರಿಯಾಗಿದೆ. ತಮಗೆ ಗೋಪಾಲಕೃಷ್ಣ ಗೋಖಲೆ ಎನ್ನುವ ಈ ಒಂದು ಪುಸ್ತಕವನ್ನು ಕೊಡ್ತಾ ಇದ್ದೇವೆ. ಪ್ರೊಫೆಷನಲ್ ಕಬಡ್ಡಿ ಲೀಗ್ ಅಂತ ನಾವೇನು ಕರಿತೇವೆ ಅದು 2014ರಲ್ಲಿ ಆರಂಭವಾಗುತ್ತೆ. ಅಪಾರ ಜನಪ್ರೀತಿಯನ್ನು ಗಳಿಸುತ್ತೆ. ಇವತ್ತಿಗೂ ಕಬಡ್ಡಿ ಎಲ್ಲಿ ಆರಂಭವಾಯಿತು ಭಾರತದಲ್ಲಿ ಅನ್ನೋದರ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ನಡೀತಾ ಇದೆ. ನಮಗೆ ದೊರೆತಿರುವ ದಾಖಲೆಗಳ ಪ್ರಕಾರ ಇದು ಕರ್ನಾಟಕದಲ್ಲಿ ಆರಂಭವಾಯಿತು ಅಂತ ಭಾವಿಸಿದ್ರೆ, ಕೆಲವು ದಾಖಲೆಗಳು ಇದು ಮಹಾರಾಷ್ಟ್ರದಲ್ಲಿ ಆರಂಭವಾಯಿತು ಅಂತ ಹೇಳುತ್ತೆ. ಎಲ್ಲಿಯಾದರೂ ಆರಂಭವಾಗಲಿ, ಈ ಒಂದು ಕ್ರೀಡೆ ಜನಪ್ರೀತಿಯನ್ನು ಗಳಿಸಿ ಇವತ್ತು ಏಷ್ಯಾ ಮಟ್ಟದಲ್ಲಿ
ಪ್ರವೇಶನ ಪಡೆಯೋದಕ್ಕೆ ಸಿದ್ಧವಾಗಿದೆ ಅನ್ನೋ ವಿಚಾರ ಸಂತೋಷವನ್ನು ಕೊಡುತ್ತೆ. ಪುಸ್ತಕಗಳನ್ನು ಕೊಡುವಂಥ ಕ್ಷಣ ಈಗ ಬಂತು. ಮೊದಲಿಗೆ ಸರಳ ಅವರಿಗೆ ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ, ದಯವಿಟ್ಟು ಸ್ವೀಕರಿಸಿ. ಸರಳ ಅವರಿಗೆ 3 ಪುಸ್ತಕ ದೊರೀತಾ ಇದೆ. ಪುಸ್ತಕಗಳನ್ನು ಸ್ವೀಕರಿಸಿ. ಧನ್ಯವಾದಗಳು. ಚಂದ್ರಶೇಖರ್ ಅವರಿಗೂ 3 ಪುಸ್ತಕ ದೊರೀತಾ ಇದೆ, ದಯವಿಟ್ಟು ಸ್ವೀಕರಿಸಿ. ಅಭಿನಂದನೆಗಳು. ಚಂದ್ರಕಲಾ ಅವರಿಗೆ 4 ಪುಸ್ತಕಗಳು ದೊರೀತಾ ಇವೆ, ಸ್ವೀಕರಿಸಿ. ಅಭಿನಂದನೆಗಳು. ಮಧ್ಯಪ್ರಾಚ್ಯದ ಕನ್ನಡಿಗರಿಗಾಗಿ ನಡೆಸಿದ ವಿಶೇಷ ಥಟ್ ಹೇಳಿ ಕ್ವಿಜ್ ಕಾರ್ಯಕ್ರಮವನ್ನು ತಾವು ನೋಡ್ತಾ ಇದ್ದಿರಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.